ಟೀ ಕುಡಿಯೋದು ಏನಾಗ್ಬಿಟ್ಟಿದೆ, ಟೀ ಕುಡಿಯೋದಂತ ಏನಿದೆಯಲ್ಲ ಇದೊಂದು ಈಗ ಎಲ್ಲ ಕಡೆನೂ ಕಾಮನ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ವೆರಿ ಕಾಮನ್ ನವ ಡೇಸ್. ಆ್ಯಕ್ಚುಲಿ ಟೀ ಕುಡಿಯೋದು ಇಟ್ಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್, ನಾಟ್ ಗುಡ್ ಹ್ಯಾಬಿಟ್, ಇಟ್ಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್. ಏನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳಲ್ಲಿ, ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಸ್ಟಮಕ್ ಪೇನ್ ಆಗುತ್ತೆ, ಅಂದರೆ ಹೊಟ್ಟೆ ನೋವು, ಆಮೇಲೆ ರಕ್ತಹೀನತೆ ಅಂತ ಅಂತೀವಿ ನಾವು, ಎನಿಮಿಯಾ ಆಗುತ್ತೆ. ಸೊ ಲಾಸ್ ಆಫ್ ಅಪಟೈಟ್, ಅವರಿಗೆ ಹಸಿವೆ ಆಗೋದಿಲ್ಲ. ಆಮೇಲೆ ತೂಕ ಏನಾಗಿಬಿಡುತ್ತೆ, ಹೆಚ್ಚಾಗೋದೇ ಇಲ್ಲ, ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಏನಾಗಲ್ಲ, ನಿದ್ದೆನೇ ಬರೋದಿಲ್ಲ, ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೈಟೆಲ್ಲ. ಈ ಟೀ ಅನ್ನೋದೇನಿದೆಯಲ್ಲ ಇದರೊಳಗಡೆ 3 ಅಂಶಗಳಿರ್ತವೆ, ಅಂದರೆ ಕೆಮಿಕಲ್ಸ್, ಥಿಯೋಫೈಲಿನ್, ಆಮೇಲೆ ಟ್ಯಾನಿನ್ಸ್ ಆ್ಯಂಡ್ ಕ್ಯಾಪಿನ್ಸ್ ಅಂತ. ಈ ಮೂರೂ ಇದೆಲ್ಲವನ್ನು ಫಾರ್ಮ್ ಮಾಡ್ತವೆ, ಈ ಸಿಂಟಮ್ಸ್ಗಳನ್ನು. ಸೊ ಅದಕ್ಕೋಸ್ಕರ ಇದು ಏನಂತಂದರೆ ವೆರಿ ಬ್ಯಾಡ್ ಹ್ಯಾಬಿಟ್ಸ್. ಇದನ್ನು ಆಲ್ಮೋಸ್ಟ್ ಟೀ ಕೊಡೋದ್ರಿಂದ ಬಾಡಿಗೆ ಯಾವುದೇ ಥರದ ಪ್ರಯೋಜನಗಳು ಇಲ್ಲದೇ ಇರೋದ್ರಿಂದ ಎಲ್ಲರೂ ಕೂಡ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಟೀಯನ್ನು ಪ್ರೊವೈಡ್ ಮಾಡೋದನ್ನು ಕಡಿಮೆ ಮಾಡಬೇಕು. ಪೂರ್ತಿಯಾಗಿ ಬಂದ್ ಮಾಡಿದ್ರು ಅಂತೂ ಇಟ್ಸ್ ಅ ವೆರಿ ಗುಡ್ ಡಿಸಿಷನ್. ಥ್ಯಾಂಕ್ ಯು.